ತಿರುಮಲವನ್ನ ಭೂಲೋಕದ ವೈಕುಂಠ ಅಂತ ಕರೀತಾರೆ. ವೈಕುಂಠ ಏಕಾದಶಿಗೆ ಕೋಟ್ಯಾಂತರ ಜನ ವೈಕುಂಠ ದ್ವಾರದಿಂದ ಸ್ವಾಮಿಯ ದರ್ಶನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಪದ್ಮಪುರಾಣದ ಪ್ರಕಾರ ಮುರಾಸುರ ಅನ್ನೋ ರಾಕ್ಷಸ ದೇವತೆಗಳ ಮೊರೆ ಹೋಗಿ ಸಾಕ್ಷಾತ್ ವಿಷ್ಣುವಿನ ಅವತಾರವನ್ನ ವರವಾಗಿ ತಗೊಂಡು ಅವ್ರಿಗೆ ತೊಂದರೆ ಕೊಡಕ್ಕೆ ಶುರು ಮಾಡ್ತಾನೆ. ದೇವತೆಗಳು ಅವನ ಕಾಟವನ್ನ ತಾಳಲಾರದೆ ವಿಷ್ಣುವಿನ ಮೊರೆ ಹೋಗ್ತಾರೆ. ಮಹಾವಿಷ್ಣು ಮುರಾಸುರನನ್ನ ಕೊಲ್ಲಲು ನಿರ್ಧರಿಸ್ತಾರೆ. ಅವನನ್ನ ಕೊಲ್ಲಲು ಸಾಮಾನ್ಯ ಅಸ್ತ್ರಗಳಿಂದ ಸಾಧ್ಯವಿಲ್ಲ. ಅದಕ್ಕೆ ಮಹಾವಿಷ್ಣು ಒಂದು ವಿಶೇಷ ಅಸ್ತ್ರವನ್ನ ತಯಾರು ಮಾಡಲಿಕ್ಕೆ ಹೈಮಾವತಿ ಗುಹೆಯಲ್ಲಿ ಆ ಅಸ್ತ್ರವನ್ನ ತಯಾರು ಮಾಡೋ ಸಾಧನವನ್ನ ಮಾಡ್ತಿರ್ತಾರೆ. ಮಹಾವಿಷ್ಣು ಅವನ ಸಂಹಾರಕ್ಕೆ ಅಸ್ತ್ರವನ್ನ ತಯಾರು ಮಾಡ್ತಿರೋ ವಿಷಯ ಆ ರಾಕ್ಷಸಂಗೆ ಹೇಗೋ ಗೊತ್ತಾಗ್ಬಿಡುತ್ತೆ. ಅವನು ಮಹಾವಿಷ್ಣುನ ತಡೆಯೋದಕ್ಕೆ ಹೈಮಾವತಿ ಗುಹೆಗೆ ಬರ್ತಾನೆ. ಇನ್ನೇನು ಆ ರಾಕ್ಷಸ ಮಹಾವಿಷ್ಣು ಮೇಲೆ ಪ್ರಹಾರ ಮಾಡೋ ಸಮಯದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಮಹಾವಿಷ್ಣುನ ಶರೀರದಿಂದ ಒಂದು ಸ್ತ್ರೀ ಹುಟ್ಕೊಂತಾಳೆ. ಆ ಸ್ತ್ರೀ ಒಂದೇ ಒಂದು ನೋಟದಿಂದ ಮುರಾಸುರನ ಕೊಲ್ತಾಳೆ. ಅಂತರಂಗದಿಂದ ಪ್ರತ್ಯಕ್ಷವಾಗಿ ಇದನ್ನ ಕಂಡ ಮಹಾವಿಷ್ಣು ಕಣ್ತೆರೀತಾರೆ. ಆ ಸ್ತ್ರೀಗೆ ನಿನಗೇನ್ ಬರಬೇಕು ಅಂತ ಹೇಳು ಅಂತ ಕೇಳ್ತಾರೆ. ಇದಕ್ಕೆ ಆ ಸ್ತ್ರೀ, ಸ್ವಾಮಿ, ನನ್ನನ್ನ ಏಕಾದಶಿ ಅನ್ನೋ ನಾಮಕರಣವನ್ನ ಮಾಡಿ ಏಕಾದಶಿಗಳಲ್ಲೇ ಈ ಏಕಾದಶಿಯನ್ನ ಶ್ರೇಷ್ಠವನ್ನಾಗಿ ಮಾಡಿ ಈ ದಿನ ಉಪವಾಸವಿದ್ದು ನಿಮ್ಮನ್ನು ಆರಾಧನೆ ಮಾಡುವಂತ ಭಕ್ತಾದಿಗಳಿಗೆ ವೈಕುಂಠ ಪ್ರಾಪ್ತಿ ಮಾಡಿ ಅನ್ನೋ ವರವನ್ನ ಕೇಳ್ತಾಳೆ. ಅದಕ್ಕೆ ಮಹಾವಿಷ್ಣು ಒಪ್ಕೊಂತಾರೆ. ಅವತ್ತಿಂದ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ. ನೀವು ಈ ವೈಕುಂಠ ಏಕಾದಶಿಗೆ ಯಾವ ಮಹಾವಿಷ್ಣುವಿನ ದೇವಾಲಯಕ್ಕೆ ಹೋಗ್ತಿದ್ದೀರಾ? ಕಮೆಂಟ್ ಸೆಕ್ಷನ್ ಹಾಕಿ.